ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ರಾಜ್ಯ ಸರ್ಕಾರ ವೈಫಲ್ಯ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಶಿಕ್ಷಣ ಬಲವರ್ಧನೆಗೆ ಸ್ಪಂದಿಸದ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸಲು ಬಸವರಾಜ ಗುರಿಕಾರ ಮನವಿ. ನೇಹಾ ಹಿರೇಮಠ ಕೊಲೆ ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆ ಪ್ರತಿಭಟನೆ. ರಾಜಕುಮಾರ ಹುಟ್ಟುಹಬ್ಬ ಸರ್ಕಾರದಿಂದ ಆಚರಣೆ, ಭಾವಚಿತ್ರ ಅಳವಡಿಸಲು ತಮ್ಮೇಶ್ ಒತ್ತಾಯ. ಚಿಕ್ಕಸಗೂರು ಬಳಿ ಒಡೆದ ಪೈಪು, 2 ದಿನ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ನೇಹಾ ಹಿರೇಮಠ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ನಾಗರಿಕ ಹಿತರಕ್ಷಣಾ ವೇದಿಕೆ ಒತ್ತಾಯ. ಬುಲೆರೋ ವಾಹನ ಡಿಕ್ಕಿ, 3 ಜನ ಹನುಮಮಾಲ ದಾರಿಗಳ ಸಾವು. ಬಳಗನೂರಿನಲ್ಲಿ ಯುವಕನ ಬರ್ಬರ ಕೊಲೆ, ಪೊಲೀಸರಿಂದ ತನಿಖೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ನಿತ್ಯವೂ ಕೊಲೆ, ಅತ್ಯಾಚಾರ ಘಟನೆಗಳು ನಡೆಯುತ್ತಿರುವುದನ್ನು ಖಂಡಿಸಿ ಬಿಜೆಪಿ ನಗರದ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ವೈಫಲ್ಯದಿಂದ ಜನರು ಭೀತಿಗೆ ಒಳಗಾಗಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಜನರಿಂದ ಕಿತ್ತುಕೊಂಡ ಹಣವನ್ನು ನೀಡುವ ಮೂಲಕ ಸಾಧನೆ ಎಂಬಂತೆ ಬಿಂಬಿಸಿಕೊಳ್ಳುತ್ತಲಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರವಾಗಿದೆ ಎಂದು ಜಾಹೀರಾತು ಪ್ರದರ್ಶಿಸಿ ಘೋಷಣೆ ಹಾಕಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಜಿ ಶಂಕರರೆಡ್ಡಿ ಅವರು ಮಾತನಾಡಿ, ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ವೈಫಲ್ಯದಿಂದಾಗಿ ಕೊಲೆ, ಅತ್ಯಾಚಾರಗಳು ನಡೆಯುತ್ತಿವೆ. ಹುಬ್ಬಳ್ಳಿಯ ನೇಕಾರ ಹಿರೇಮಠ ಕೊಲೆ ಘಟನೆಯೇ ನಿದರ್ಶನವಾಗಿದೆ. ಲವ್ ಜಿಹಾದ್ ನಡೆಯುತ್ತಿದ್ದರೂ ಸರ್ಕಾರ ಸಮರ್ಥನೆಯಲ್ಲಿ ತೊಡಗಿದೆ. ನೋಂದಣಿ ಶುಲ್ಕ, ವಿದ್ಯುತ್, ಮದ್ಯ ಸೇರಿ ಎಲ್ಲಾ ಶುಲ್ಕಗಳನ್ನು ಹೆಚ್ಚಿಸಿದೆ. ಜನರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಿ ಗ್ಯಾರಂಟಿ ನೀಡುತ್ತಿರುವುದಾಗಿ ಹೇಳುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಇಂದು ದಲಿತರಿಗಾಗಿ ಮೀಸಲಿಟ್ಟ ಅನುದಾನವನ್ನು ಬಿಗ್ ಪಾಕೆಟ್ ಮಾಡುವ ಮೂಲಕ ಅವರಿಗೆ ದಲಿತರಿಗೆ ಅನ್ಯಾಯ ಮಾಡುತ್ತಿದೆ. ಇವತ್ತು ಅದಲ್ಲದೆ ನಾವೀಗಾಗಲೇ ನೋಡಿದ್ದೀವಿ, ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ಕಾಲೇಜಿಗೆ ಹೋದಂಥ ನೇಹಾ ಹಿರೇಮಠ ಅವರ ಹಾಡೋಗಲೇ ಕೊಲೆ ಆಯಿತು. ಈ ಥರ ಒಂದು ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಇಂಥ ಒಂದು ಲವ್ ಜಿಹಾದ್ ಪ್ರಕರಣಗಳಿಗೆ ಒಂದು ಪ್ರೋತ್ಸಾಹ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ವಿರೋಧಿಸಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಲ್ಲದೆ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ದುರಾಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ ಪರಿಸ್ಥಿತಿಯಲ್ಲಿ ಈ ಒಂದು ಸರ್ಕಾರದ ಒಂದು ವಿಫಲತೆಯನ್ನು ಒಂದು ಅನಾವರಣಗೊಳಿಸುವ ಒಂದು ಪ್ರತಿಭಟನೆ ಇವೆಲ್ಲ ಮಾಡ್ತಾ ಇದ್ದೀವಿ. ಈಗಾಗಲೇ ದಲಿತರ ಹಣ ಪಿಕ್ ಪ್ಯಾಕೆಟ್ ಮಾಡಿ, ಒಬ್ಬರ ಜೇಬಿಂದ ಪಿಕ್ ಪ್ಯಾಕೆಟ್ ಮಾಡಿ ಇನ್ನೊಬ್ಬರಿಗೆ ಹಣ ಕೊಡುವಂಥ ಈ ಒಂದು ಪಿಕ್ ಪ್ಯಾಕೆಟ್ ಸರ್ಕಾರವನ್ನು ನಡೆಯನ್ನು ಜನರು ತೀವ್ರವಾಗಿ ಖಂಡಿಸಿ ಈ ಒಂದು ಮುಂದಿನ ಚುನಾವಣೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ.
ಈಗಾಗಲೇ ಕಾವೇರಿ ನೀರನ್ನು ರಾಜ್ಯದಲ್ಲಿ ಕಾವೇರಿ ನೀರಿನ ಬಗ್ಗೆ ಅನ್ಯಾಯ ಮಾಡಿದ್ದನ್ನು ಕೂಡ ಜನರು ಗಮನಿಸ್ತಾ ಇದ್ದಾರೆ. ಬೇರೆ ಮೀಸಲಿಟ್ಟ ಹಣ ದುರುಪಯೋಗ ಆಯಿತು ಮತ್ತು ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರಿಗೆ ಪುರಸ್ಕಾರ ನೀಡುವಂಥ ಒಂದು ಪರಿಸ್ಥಿತಿ ಇಂದು ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಬಾಂಬ್ ಬ್ಲಾಸ್ಟ್ ಆಗುವಂಥ ಕಾರ್ಯಕ್ರಮ ನಿರ್ಮಾಣವಾಗಿದೆ. ಇಂಥ ಒಂದು ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ನೀಡುತ್ತಿದೆ. ಇದನ್ನು ನಾವು BJP ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ನಾವು ಇವತ್ತು ಕಾಂಗ್ರೆಸ್ನ ಒಂದು ಕೆಟ್ಟ ಏನು ದುರಾಡಳಿತ ಅದನ್ನು ಅನಾವರಣಗೊಳಿಸುವ ಸಲುವಾಗಿ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಅವರದ ಒಂದು ಡೇಂಜರ್ ಕಾಂಗ್ರೆಸ್ ಅನ್ನೋ ಒಂದು ಇದನ್ನು ಜನರಿಗೆ ತಿಳಿಸುವಂಥ ಕಾರ್ಯ ಇವತ್ತು ಮಾಡ್ತಾ ಇದ್ದೀವಿ. ಅದರ ಒಂದು ಪರಿಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನುಭವಿಸುತ್ತದೆ. ಜನರು ಕೂಡ ತಕ್ಕ ಪಾಠ ಕಲಿಸ್ತಾರೆ. ಕೂಡಲೇ ರಾಜ್ಯ ಸರ್ಕಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಅಧ್ಯಕ್ಷ ರಾಘವೇಂದ್ರ ಊಟ್ಕೂರು, ರಾಮಚಂದ್ರ ಕಡಗೋಳು, ವಿಜಯಕುಮಾರ ಸಜ್ಜನ್, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವಿನಾಯಕರಾವ್, ಮೌನೇಶ, ಮಲ್ಲಿಕಾರ್ಜುನ ಹಳ್ಳೂರು ಸೇರಿದಂತೆ ವಿವಿಧ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಬಿಜೆಪಿ ಸರ್ಕಾರ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣವನ್ನು ಸಂಪೂರ್ಣವಾಗಿ ಹಾಳುಗೆಡವಿದ್ದು ಶಿಕ್ಷಣ ಬಲವರ್ಧನೆಯನ್ನು ಕಡೆಗಣಿಸಿದೆ ಎಂದು ಕೆಪಿಸಿಸಿ ಶಿಕ್ಷಕರ ಸಂಘಟಕದ ರಾಜ್ಯಾಧ್ಯಕ್ಷ ಬಸವರಾಜ ಗುಡಿಗಾರ ಅವರು ಆರೋಪಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಪ್ರಕಟಿಸಿರುವ ಚುನಾವಣಾ ಪ್ರಣಾಳಿಕೆಯಲ್ಲಿ ಶಿಕ್ಷಣವನ್ನು ಕಡೆಗಣಿಸಲಾಗಿದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಾರಿಗೊಳಿಸಲಾಗಿದ್ದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ಅನುಷ್ಠಾನಕ್ಕೂ ಬದ್ಧತೆ ತೋರಿಲ್ಲ. 10 ವರ್ಷಗಳ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಲಾಗಿದೆ. ನವೋದಯ ಮಾದರಿ ಶಾಲೆಗಳ ಹೊಸದಾಗಿ ಮಂಜೂರಾತಿ, ಶಿಕ್ಷಕರ ನೇಮಕಾತಿಯನ್ನು ಮಾಡದೇ ಹೋಗಿದೆ. 12 ಲಕ್ಷ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದರೂ ಭರ್ತಿ ಮಾಡಲು ಮುಂದಾಗಿಲ್ಲ. ಅವಕಾಶ ವಂಚಿತ ಬಹುಜನರ ಮಕ್ಕಳ ಸಂವಿಧಾನಬದ್ಧ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ. ಮಕ್ಕಳ ಪಾಲಕರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಯುಪಿಎ ಸರ್ಕಾರ ಇದ್ದಾಗ ಏನು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದಿತ್ತು, ಆ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಬಲವರ್ಧನೆ ಮಾಡತಕ್ಕಂಥದ್ದಾಗಲಿ, ಮುಖ್ಯವಾಗಿ ಏನು ನಮ್ಮ ಪೂರ್ವ ಪ್ರಾಥಮಿಕದಿಂದ 12ನೇ ವರ್ಗದವರೆಗೆ ಶಿಕ್ಷಣವನ್ನು ಗುಣಾತ್ಮಕವಾಗಿ ಎಲ್ಲರಿಗೂ ಸಿಗ್ತಕ್ಕಂಥ ದಿಶೆಯಲ್ಲಿ ಗ್ಯಾರಂಟಿಯನ್ನು ನೀಡದೇ ಇರತಕ್ಕಂಥ ಒಂದು ಕಾರ್ಯವನ್ನು BJPಯ ಒಂದು ಪ್ರಣಾಳಿಕೆಯಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ. ಇದರಿಂದ ಕೇಂದ್ರ ಸರ್ಕಾರ ಶಿಕ್ಷಣದ ಬಗ್ಗೆ ಯಾವ ರೀತಿಯಾದಂಥ ಒಂದು ಅಸಡ್ಡ ನೀತಿಯನ್ನು ಕಾಣ್ತಾ ಇದೆ ಅನ್ನೋದು ಸಹ ಗೊತ್ತಾಗುತ್ತೆ. ಏನು ನವೋದಯ ಶಾಲೆಗಳಿದ್ದು ನವೋದಯ ಶಾಲೆಗಳ ಸಂಖ್ಯೆಯಲ್ಲಿ ಈ 10 ವರ್ಷದ ಅವಧಿಯಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. ಮತ್ತು ನವೋದಯ ಶಾಲೆಗಳಲ್ಲಿ ಏನು ಬೋಧಕ ವರ್ಗ ಇದೆ, ಕಾಯಂ ಬೋಧಕರನ್ನು ನೇಮಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ 10 ವರ್ಷದ ಅವಧಿಯಲ್ಲಿ ಆಗಿಲ್ಲ. ಕೇವಲ ಗೆಸ್ಟ್ ಲೆಕ್ಚರರ್ಸ್ ಮತ್ತು ಗೆಸ್ಟ್ ಟೀಚರ್ಸನ್ನು ನವೋದಯ ಶಾಲೆಗಳಿಗೆ ನೇಮಕ ಮಾಡ್ತಾ ಇರುವುದರಿಂದ ಆ ಒಂದು ಶಿಕ್ಷಣದ ಗುಣಮಟ್ಟದ ಮೇಲೆ ಗಂಭೀರವಾದಂಥ ಒಂದು ಪರಿಣಾಮವನ್ನು ಬೀರಿದೆ. ಯುಪಿಎ ಸರ್ಕಾರ ಇದ್ದಾಗ ನವೋದಯ ಶಾಲೆಗಳು ಬಹಳಷ್ಟು ಗಟ್ಟಿಮುಟ್ಟಿಯಾಗಿ ಬಲವರ್ಧನೆ ಹೊಂದಿದಂಥ ಶಾಲೆಗಳಾಗಿದ್ದವು. ಶಿಕ್ಷಕರ ನೇಮಕ ಕಾಲಕ್ಕೆ ಆಗಿತ್ತು. ಈಗ ಅಂಥ ನೇಮಕವನ್ನು ನಾವು ಕಾಣುವುದಿಲ್ಲ. ಆ ದಿಶೆಯಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಶಿಕ್ಷಕರ ಸಂಘದ ಸಂಚಾಲಕ ತಿಮ್ಮಪ್ಪ ಪುರ್ಲೆ ಮಾತನಾಡಿ, ಹೊಸ ಶಿಕ್ಷಣ ನೀತಿ ಜಾರಿಗೊಳಿಸಿದ್ದರಿಂದ ಪ್ರಾಥಮಿಕ ಶಾಲೆಯಿಂದ ಉನ್ನತ ಶಿಕ್ಷಣವರೆಗೆ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಲಾಗಿದೆ. ಪ್ರಾಥಮಿಕ ಪ್ರೌಢಶಾಲಾ ಹಂತದಲ್ಲಿ ಹೊಸ ಶಿಕ್ಷಣ ಜಾರಿ ಮಾಡಲಿಲ್ಲ. ಪದವಿಯಲ್ಲಿ ಜಾರಿಗೊಳಿಸಿ ಪೂರ್ವ ಸಿದ್ಧತೆ ಇಲ್ಲದೆ ಗೊಂದಲಕ್ಕೆ ಸಿಲುಕಲು ಬಿಜೆಪಿ ಸರ್ಕಾರವೇ ಕಾರಣವಾಗಿದೆ. ಶಿಕ್ಷಕರ ವರ್ಗಾವಣೆಯಲ್ಲಿ ಆಗಿರುವ ಗೊಂದಲಕ್ಕೆ ರಾಜ್ಯ ಸರ್ಕಾರ ಕಾರಣವಲ್ಲ. ಬದಲಾಗಿ ವರ್ಗಾವಣೆ ಆಕ್ಷೇಪಿಸಿ ಕೋರ್ಟ್ಗೆ ಹೋಗಿದ್ದರಿಂದ ಶಿಕ್ಷಕರ ನೇಮಕಾತಿ ನಡೆದಿಲ್ಲ ಎಂದು ಸಮರ್ಥಿಸಿಕೊಂಡರು. ಶಾಲಾ ಉಸ್ತುವಾರಿ ಸಮಿತಿ ಒಕ್ಕೂಟದ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಬಿಜೆಪಿ ಸರ್ಕಾರ 10 ವರ್ಷದ ಅವಧಿಯ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಶಿಕ್ಷಣ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಿಗೂ ಪ್ರಾಧಾನ್ಯತೆ ನೀಡಿಲ್ಲ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾರಿಗೊಳಿಸಲಾಗಿರುವ ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘಿಸಲಾಗಿದೆ ಎಂದರು. ಜನರು ಬಿಜೆಪಿ ಸರ್ಕಾರ ಆಡಳಿತದ ಭ್ರಮ ನಿರಸನಗೊಂಡು ಕಾಂಗ್ರೆಸ್ಗೆ ಬೆಂಬಲಿಸಲಿದ್ದಾರೆ ಎಂದರು. ಭರವಸೆಗಳು ಜನರಿಗೆ ಅನ್ಯಾಯ ಮಾಡ್ಯಾರ. ಆ ಕಾರಣಕ್ಕಾಗಿ ಇವತ್ತು ಜನ
ಈಗಾಗಲೇ ಗುರಿಕಾರ ಸಾರಿ ಹೇಳಿದ್ದು ಕಾಂಗ್ರೆಸ್ ಟ್ರ್ಯಾಕ್ ಹೇಳಿದ್ದು ನವೋದಯ ಶಾಲೆಗಳು ಕಾಂಗ್ರೆಸ್ ಟ್ರ್ಯಾಕ್ ಅದು ಹೌದಾ? ಇಡೀ ದೇಶದಲ್ಲಿ ಶಾಲೆಗಳನ್ನ ಕಟ್ಟಿದ್ದು ಕಾಂಗ್ರೆಸ್. ಅವರು 10 ವರ್ಷದಲ್ಲಿ ಕಟ್ಟಿಲ್ಲ. ಆಶ್ರಯ ಸ್ಕೂಲು 100 ವರ್ಷ ಮೇಲೆ ಆಗ್ಯದ. ಅಲ್ಲ 100 ವರ್ಷ ಮೇಲೆ ಆಗ್ಯದ ಅದು. ಅವ್ರು ಕಟ್ಟಿದ್ದಲ್ಲ ಅವರು. ನಾವು ಹೇಳಲು 10 ವರ್ಷದ ಅವರ ಆಡಳಿತದಲ್ಲಿ ಜನಪರವಾದಂತ ಯಾವುದೇ ಯೋಜನೆಗಳು ಜನರಿಗೆ ಮುಟ್ಟಿಲ್ಲ. ಅವರು ಕೇವಲ ಗಾಳಿಗೆ ಮಾತಾಡಿ ಗಾಳಿಗೆ ಗುದ್ದಾಡಿ ಜನಗಳನ್ನ ಬೇರೆ ಕಡೆ ಸೆಳೆಯುವ ಮೂಲಕ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ದುಷ್ಪ್ರಚಾರ ಮಾಡಿ ಜನರ ತಪ್ಪು ದಾರಿಗೆ ಎಳೆದು ಅವರು 10 ವರ್ಷ ಸಾಧನೆ ಏನಂದ್ರೆ ಜನರ ಕಣ್ಣಿಗೆ ಮಣ್ಣೆರಚೋದು. ಈ ಸಂದರ್ಭದಲ್ಲಿ ಮೆಹಬೂಬಾ ಪಾಷಾ ಮೂಲಿಮನಿ, ಸಯ್ಯದ್ ಸಿರಾಜ್, ಎಸ್ ಪ್ಯಾಟಪ್ಪ, ಅಂಬರೀಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠರನ್ನು ಚಾಕುವಿನಿಂದ ಇರಿದು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠರನ್ನು ಚಾಕುವಿನಿಂದ ಹಿಡಿದು ಕೊಲೆ ಮಾಡಿದ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಅಖಿಲ ಭಾರತ ಜನಪದಿ ಮಹಿಳಾ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿನಿ ನೇಹಾ ಹಾಗೂ ಫಯಾಜ್ ಇಬ್ಬರು ಪರಿಚಿತರೆಂದು ಮಾಧ್ಯಮಗಳ ವರದಿಯಾಗುತ್ತವೆ. ವಿವಾಹವಾಗಲು ನಿರಾಕರಿಸಿದ ಕಾರಣಕ್ಕೆ ಕೊಲೆಯಾಗಿದೆ ಎನ್ನಲಾಗಿದೆ. ಮಹಿಳೆಯು ಆಯ್ಕೆಯ ಸ್ವಾತಂತ್ರ್ಯ ಅಥವಾ ನಿರಾಕರಣೆಯ ಸ್ವಾತಂತ್ರ್ಯವನ್ನು ಒಪ್ಪದ ಈ ರೀತಿಯಾಗಿ ಕಾಣಸಿಗುತ್ತವೆ. ಇದನ್ನು ಹೀನ ಅಪರಾಧವನ್ನಾಗಿ ಪರಿಗಣಿಸಬೇಕು ಮತ್ತು ಅಪರಾಧಕ್ಕೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು. ಇಂತಹ ಘಟನೆಗಳಿಗೆ ಧರ್ಮ, ಜಾತಿಗಳ ಬಣ್ಣ ಬಳಿದು ರಾಜಕಾರಣಿಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ತಡೆಯಬೇಕಾಗಿದೆ. ಅಪರಾಧವನ್ನು ಅಪರಾಧವೆಂದು ಪರಿಗಣಿಸಿ ಕೊಲೆಗಡುಕನಿಗೆ ತಕ್ಷಣವೇ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಮಾನ್ಯರೇ, ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿಯನ್ನು ಅಮಾನುಷವಾಗಿ ಕೊಚ್ಚಿ ಕೊಂದು ಹಾಕಿದ ಘಟನೆಯನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಸಮಿತಿ ರಾಯಚೂರು ಘಟಕವು ಖಂಡಿಸುತ್ತದೆ. ಅಪರಾಧಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರಾದರೂ ತಕ್ಷಣವೇ ಕಾನೂನಿನ ಪ್ರಕ್ರಿಯೆ ನಡೆದು ಕೊಲೆಗಡುಕ ಫಯಾಜ್ ಇವನಿಗೆ ಉಗ್ರ ಶಿಕ್ಷೆ ನೀಡಬೇಕೆಂದು ಸಂಘಟನೆ ಒತ್ತಾಯಿಸುತ್ತದೆ. ಇಂತಹ ಬರ್ಬರ ಘಟನೆಗಳು ನಡೆದಾಗ ಯಾವುದೇ ಕಾರಣಕ್ಕೂ ಶಿಕ್ಷೆ ನೀಡುವಲ್ಲಿ ವಿಳಂಬ ಮಾಡಬಾರದು. ವಿಳಂಬ ನೀತಿಯಿಂದಾಗಿ ಜನರಿಗೆ ಕಾನೂನಿನ ಮೇಲೆ ಗೌರವವಿಲ್ಲದಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶೀಘ್ರ ಶಿಕ್ಷೆಗೆ ಸಂಘಟನೆ ಒತ್ತಾಯಿಸುತ್ತದೆ. ಇಬ್ಬರು ವಿದ್ಯಾರ್ಥಿಗಳು ಪರಸ್ಪರ ಪರಿಚಿತರೆಂದು ಮಾಧ್ಯಮಗಳ ವರದಿ ಇದೆ. ವಿವಾಹವಾಗಲು ನಿರಾಕರಿಸಿದಳೆಂದು ಕೊಲೆಯಾಗಿದೆ ಎನ್ನಲಾಗಿದೆ. ಈ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಪುರುಷ ಪ್ರಧಾನ ಪಾಳೆಯಗಾರಿ ಮನೋಭಾವ ಕಣ್ಣಿಗೆ ರಾರಾಜಿಸುತ್ತದೆ. ಮಹಿಳೆಯೊಬ್ಬಳ ಆಯ್ಕೆ ಸ್ವತಂತ್ರ ಅಥವಾ ನಿರಾಕರಣೆಯ ಸ್ವತಂತ್ರವನ್ನು ಒಪ್ಪದ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಶಕುಂತಲಾ ಪಾಟೀಲ್, ಕಾರ್ಯದರ್ಶಿ ವರಲಕ್ಷ್ಮಿ, ತಾಲೂಕು ಅಧ್ಯಕ್ಷೆ ಸುಲೋಚನಾ ಸಂಘ, ಕಾರ್ಯದರ್ಶಿ ಶಕುಂತಲಾ ದೇಸಾಯಿ, ರಜಿಯಾ ಬೇಗಂ, ಸಾವಿತ್ರಿ, ವಿಜಯಲಕ್ಷ್ಮಿ, ರೇಣುಕಾ, ನಾಗರತ್ನ, ಮುನ್ನಾಬೆ, ಶರಣಬಸವ ಸೇರಿದಂತೆ ಅನೇಕರು ಇದ್ದರು. ಮೇರುನಟ ಡಾಕ್ಟರ್ ರಾಜ್ಕುಮಾರ ಇಬ್ಬರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮರ್ಪಕ ಗೌರವ ನೀಡಿಲ್ಲ. ಕೂಡಲೇ ಡಾಕ್ಟರ್ ರಾಜ್ಕುಮಾರ ಹುಟ್ಟುಹಬ್ಬವನ್ನು ನಾಡಹಬ್ಬವಾಗಿ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಡಾಕ್ಟರ್ ರಾಜ್ಕುಮಾರ ಭಾವಚಿತ್ರ ಅಳವಡಿಸಲು ಆದೇಶಿಸಬೇಕು ಎಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ತಮೇಶ್ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಾಡು ನುಡಿ ಜಲ ರಕ್ಷಣೆಗೆ ಅನೇಕ ಹಂತದ ಹೋರಾಟ ನಡೆಸಿ ಮಾದರಿಯಾಗಿರುವ ಡಾಕ್ಟರ್ ರಾಜ್ಕುಮಾರ ನಾಡಿಗೆ ಹೆಮ್ಮೆಯಾಗಿದ್ದಾರೆ. ಗೋಕಾಕ್ ಚಳವಳಿ ಹಾಗೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ರಾಜ್ಕುಮಾರ ಕೊಡುಗೆ ಅಪಾರವಾಗಿದೆ. ನೆರೆಯ ಮಹಾರಾಷ್ಟ್ರ ರಾಜ್ಯದ ಶಾಲಾ ಪಠ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ ಜೀವನ ಸೇರಿಸಲಾಗಿದೆ. ಆದರೆ ರಾಜ್ಯದಲ್ಲಿ ಮಾತ್ರ ರಾಜ್ಕುಮಾರರನ್ನು ಸರ್ಕಾರಗಳು ಸಮರ್ಪಕವಾಗಿ ಗೌರವಿಸಿಲ್ಲ. ಕೇಂದ್ರ ಸರ್ಕಾರ ಡಾಕ್ಟರ್ ರಾಜ್ಕುಮಾರ ಇವರಿಗೆ ಭಾರತ ರತ್ನ ನೀಡಬೇಕು. ರಾಜ್ಯ ಸರ್ಕಾರ ಡಾಕ್ಟರ್ ರಾಜ್ಕುಮಾರ ಹುಟ್ಟುಹಬ್ಬವನ್ನು ಸರ್ಕಾರದಿಂದ ಆಚರಿಸಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭಾವಚಿತ್ರ ಅಳವಡಿಕೆ, ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಮೆ ಸ್ಥಾಪಿಸಲು ಮುಂದಾಗಬೇಕೆಂದು ಆಗ್ರಹಿಸಿದರು. ವ್ಯಕ್ತಿತ್ವದ ಒಂದು ಗುರುತು ಮತ್ತು ಅದನ್ನು ಯೋಗಾಸನಗಳ ಸರಳ ವ್ಯಕ್ತಿತ್ವವನ್ನು ಏನು ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದ ನೆರೆ ರಾಜ್ಯದವರು ಮಹಾರಾಷ್ಟ್ರ ಸರ್ಕಾರದವರು ಗುರುತಿಸಿ ಅವರ ಪಠ್ಯಪುಸ್ತಕದಲ್ಲಿ 8ನೇ ತರಗತಿಯಲ್ಲಿ ಅಳವಡಿಸಿದ್ದಾರೆ. ನಮ್ಮ ಸರ್ಕಾರ ಅದನ್ನು ನೋಡಿ
ವರ್ಷ ಅವ್ರದ್ದು ಪಠ್ಯ ಪುಸ್ತಕದಲ್ಲಿ 5ನೇ ತರಗತಿ 6ನೇ ತರಗತಿಯಲ್ಲಿ ಅಳವಡಿಸಿದರು. ಈ ರೀತಿ ರಾಜ್ಯಕ್ಕೆ ಅವರು ಮಾಡಿದ ಕೊಡುಗೆಗಳು, ಸೇವೆಯನ್ನು ಎಷ್ಟೋ ಕ್ರೀಡಾಂಗಣಗಳು 1982ನೇ ಇಸ್ವಿಯಲ್ಲಿ ಎಲ್ಲ ಆಗಿನ ಕಾಲದಲ್ಲಿ ಇದ್ದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ನಮ್ಮ ಸರ್ಕಾರ ಮನವಿ ಮೂಲಕ ರಾಜ್ಕುಮಾರ್ ಅವ್ರನ್ನ ಕೇಳಿಕೊಂಡು ನಮ್ಮ ರಸಮಂಜರಿ ಕಾರ್ಯಕ್ರಮಗಳ ಮೂಲಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ರೀಡಾಂಗಣಕ್ಕೂ ಸಹಕಾರ ನೀಡಬೇಕಂತ ಅವರು ಮನವಿಗೆ ಕೂಡಲೇ ಸ್ಪಂದಿಸಿ ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ರಸಮಂಜರಿ ಕಾರ್ಯಕ್ರಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕ್ರೀಡಾಂಗಣ ಸ್ಥಾಪನೆ ಮಾಡೋಕ್ಕೆ ರಾಜ್ಕುಮಾರ್ ಅವರು ಪ್ರಮುಖ ಕಾರಣರಾದರು. ಆ ಸಂದರ್ಭದಲ್ಲಿ ಇದು ಅಷ್ಟೇ ಅಲ್ಲ, ಗೋಕಾಕ್ ಚಳವಳಿ 1982ನೇ ಇಸ್ವಿಯಲ್ಲಿ ಭಾಳ ಅದ್ಭುತವಾದ, ಇವತ್ತಿಗೂ ನೆನೆಸ್ಕೊಂಡ್ರು ಕೂಡ ರೋಮಾಂಚನ ಆಗುತ್ತೆ. ಆ ಒಂದು ಎಲ್ಲ ಸಾಹಿತಿಗಳು ಸೇರಿಕೊಂಡು ಏನು ಪ್ರಾರಂಭ ಮಾಡಿದ್ರು, ಒಂದು ಧರಣಿ ಸತ್ಯಾಗ್ರಹದ ಮೂಲಕ, ಪ್ರತಿಭಟನೆಗಳ ಮೂಲಕ. ಆದರೂ ಅದಕ್ಕೆ ಸರ್ಕಾರ ಗುಂಡೂರಾವ್ ಸರ್ಕಾರ ಸ್ಪಂದಿಸಿರಲಿಲ್ಲ. ನಂತರ ರಾಜ್ಕುಮಾರ್ ಅವರು ಯಾವ ಸಂದರ್ಭದಲ್ಲಿ ಕೇಳ್ಕೊಂಡಾಗ ಎಲ್ಲ ಸಾಹಿತಿಗಳೆಲ್ಲ ಸೇರಿ ಅವ್ರನ್ನ ಕೇಳ್ಕೊಂಡಾಗ ಈ ಸಂದರ್ಭದಲ್ಲಿ ಎಂ ಹುಸೇನಪ್ಪ, ವಾಹಲ ನರಸಿಂಹಲು, ಪಿ ನರಸಿಂಹಲು ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಇಂದಿನಿಂದ 2 ದಿನಗಳವರೆಗೆ ಕುಡಿಯುವ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ನಗರಕ್ಕೆ ಕುಡಿಯುವ ನೀರಿನ ಸರಬರಾಜು ಪೈಪ್ಲೈನ್ ವಡ್ಲೂರು ಕ್ರಾಸ್ ಹತ್ತಿರ ಹಾದು ಹೋಗಿದ್ದು 100 ಎಂಎಂ ವ್ಯಾಸದ ಮುಖ್ಯ ಪೈಪ್ಲೈನ್ ಅತಿ ಹೆಚ್ಚಿನ ನೀರಿನ ಒತ್ತಡದಿಂದ ಸೋರಿಕೆಯಾಗಿ ಹೆಚ್ಚಿನ ಪ್ರಮಾಣದ ನೀರು ಪೋಲಾಗುತ್ತಿರುವುದರಿಂದ ದುರಸ್ತಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದಿನಿಂದ 2 ದಿನಗಳವರೆಗೆ ಕೃಷ್ಣಾ ನದಿಯ ನೀರು ಅವಲಂಬಿತ ಪ್ರದೇಶದ ಬಡಾವಣೆಗಳಿಗೆ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ. ಆದ್ದರಿಂದ ನಗರದ ಸಾರ್ವಜನಿಕರು ಕುಡಿಯುವ ನೀರನ್ನು ಮಿತವಾಗಿ ಬಳಸಿ ಹಾಗೂ ಕುಡಿಯುವ ನೀರನ್ನು ಕುದಿಸಿ ಆರಿಸಿ ಸೋಸಿ ಕುಡಿಯಲು ಮತ್ತು ನಗರಸಭೆಯೊಂದಿಗೆ ಸಹಕರಿಸಲು ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಬಿಬಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಳನ್ನು ಚಾಕುವಿನಿಂದ ತಿವಿದು ಕೊಲೆ ಮಾಡಿದ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡಿ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಹುಬ್ಬಳ್ಳಿ ಬಿಬಿಪಿ ಕಾಲೇಜಿನಲ್ಲಿ ಹಾಡುಹಗಲೇ ವಿದ್ಯಾರ್ಥಿನಿ ಮೇಲೆ ದಾಳಿ ನಡೆಸಿ ಬರ್ಬರವಾಗಿ ದಾಳಿ ನಡೆಸಿ ಕೊಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು. ಹಾಡುಹಗಲೇ ಘಟನೆ ನಡೆದಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ನೀಡುವ ಮೂಲಕ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕು. ಮಹಿಳೆಯರಿಗೆ, ಯುವತಿಯರಿಗೆ, ನಾಗರಿಕರಿಗೆ ರಕ್ಷಣೆ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ತಪ್ಪಿತಸ್ಥರಿಗೆ ಯಾವುದೇ ಧರ್ಮವಾಗಲಿ ಯಾವುದೇ ತಪ್ಪಿತಸ್ಥರು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಆದ್ರೆ ಯಾವ ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಧರ್ಮಕ್ಕೆ ಕೊಲೆ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸಬೇಕು. ಲವ್ ಜಿಹಾದ್ ಅನ್ನು ಇತರೆ ಹೇಳಿಕೆಗಳು ನೀಡಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ನಿಷ್ಪಕ್ಷಪಾತ ತನಿಖೆ ನಡೆಸಿ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ವಿಷಯ ಹುಬ್ಬಳ್ಳಿ ಬಿಬಿಬಿ ಕಾಲೇಜಿನಲ್ಲಿ 18/4/2024ರಂದು ನಡೆದ ವಿದ್ಯಾರ್ಥಿನಿಯಾದ ನೇಹ ಹತ್ಯೆಯನ್ನು ಬರ್ಬರವಾಗಿ ಹಾಡುವಾಗಲೇ ಹತ್ಯೆ ಮಾಡಿದ್ದು ಇಡೀ ನಾಗರಿಕ ಸಮಾಜ ಖಂಡಿಸುತ್ತದೆ. ಈ ಕೃತ್ಯವನ್ನು ಎಸಗಿದ ಫಯಾಜ್ ಎಂಬ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಮುಂದೆ ಇಂಥ ಯಾವುದೇ ಘಟನೆ ನಡೆದಂತೆ ಮಹಿಳೆಯರಿಗೆ, ಯುವತಿಯರಿಗೆ ಮತ್ತು ನಾಗರಿಕರಿಗೆ ರಕ್ಷಣೆ ಸಿಗಬೇಕು. ಲವ್ ಜಿಹಾದ್ ಮುಖಾಂತರ ಈ ರೀತಿ ಕೊಲೆ ಮಾಡಿದ್ದು, ಇದರ ಹಿಂದೆ ಲವ್ ಜಿಹಾದ್ನ ಸಂಖ್ಯೆ ಕಂಡು ಬರುತ್ತಿದೆ. ಪೂರ್ಣ ತನಿಖೆಯನ್ನು ಸೂಕ್ತವಾಗಿ ಮಾಡಿ. ಈ ಸಂದರ್ಭದಲ್ಲಿ ಶರಣಬಸವ, ದತ್ತಾತ್ರೇಯ, ತುಂಗಾ ಹಿರೇಮಠ, ಶಿವರಾಮ್, ನಾಗರಾಜ, ಚಂದ್ರಶೇಖರ, ಜಮ್ಮಣ್ಣ ಮದರಕಲ್, ಶ್ರೀಕಾಂತ್, ಮಹೇಶ್ ಸೇರಿದಂತೆ ಅನೇಕರಿದ್ದರು. ಕೃಷ್ಣಾ ನದಿಗೆ ನೀರು ತರಲು ಪಾದಯಾತ್ರೆ ಹೊರಟಿದ್ದ ಹನುಮ ಭಕ್ತರಿಗೆ ಹಿಂದಿನಿಂದ ಬುಲೆರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ
3 ಜನರು ಸಾವನ್ನಪ್ಪಿದ್ದು 2 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ಶಕ್ತಿನಗರದ ಯಾದವ್ ಕ್ರಾಸ್ ಬಳಿ ನಡೆದಿದೆ. ಮೃತರನ್ನು ಹೆಗ್ಗಸನಹಳ್ಳಿ ಗ್ರಾಮದ ಅಯ್ಯನಗೌಡ 28 ವರ್ಷ, ಮಹೇಶ್ 22 ವರ್ಷ, ಉದಯ್ ಕುಮಾರ್ 28 ವರ್ಷ ಎಂದು ಗುರುತಿಸಲಾಗಿದೆ. ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ನದಿಯಿಂದ ನೀರು ತರಲು ಹೆಗ್ಗಸನಹಳ್ಳಿ ಗ್ರಾಮದಿಂದ 13 ಜನರು ಹನುಮ ಮೂಲಧಾರಿಗಳು ಕೃಷ್ಣಾ ನದಿಗೆ ನೀರು ತರಲು ಪಾದಯಾತ್ರೆ ಮೂಲಕ ತೆರಳಿದ್ದರು. ದೇವಸಗೂರು ಸಮೀಪ ಕೋಳಿ ಸಾಗಿಸುತ್ತಿದ್ದ ಬುಲೆರೋ ವಾಹನದ ಚಾಲಕನ ನಿರ್ಲಕ್ಷ್ಯದಿಂದ ಡಿಕ್ಕಿ ಹೊಡೆದಿದೆ. ಪರಿಣಾಮ 3 ಜನರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಶಕ್ತಿನಗರ ಠಾಣೆಯ ಪೊಲೀಸರು ತೆರಳಿ ಮೃತದೇಹಗಳನ್ನು ರಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯನ್ನು ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ಈ ಕುರಿತು ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಹಗ್ಗದಿಂದ ಕಟ್ಟಿ ಹಾಕಿ ಕುಡುಗೋಲಿನಿಂದ ಕುತ್ತಿಗೆಯನ್ನು ಕೊಯ್ದು ವ್ಯಕ್ತಿಯೋರ್ವನನ್ನು ಕೊಲೆ ಮಾಡಿದ ವ್ಯಕ್ತಿ ಪೊಲೀಸ್ ಠಾಣೆಗೆ ಶರಣಾದ ಘಟನೆ ಬಳಗನೂರಿನಲ್ಲಿ ಮಂಗಳವಾರ ಬೆಳಗ್ಗೆ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಖಾದರ್ ಪಾಷಾ ಮುಲ್ಲಾರ 29 ವರ್ಷ ಎಂದು ಗುರುತಿಸಲಾಗಿದೆ. ಕೊಲೆಗೈದ ವ್ಯಕ್ತಿ ಮಾರುತಿ ಪೊಲೀಸ್ ಠಾಣೆಗೆ ತೆರಳಿ ತಾನೇ ಕೊಲೆ ಮಾಡಿರುವುದಾಗಿ ಹೇಳಿ ಶರಣಾಗಿದ್ದಾನೆ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಕೊಲೆ ಘಟನೆಯಲ್ಲಿ 6 ರಿಂದ 7 ಜನರು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹಾಗೂ ಸಿಂಧನೂರು ಡಿಎಸ್ಪಿ ತಳವಾರ ಸೇರಿದಂತೆ ಸಿಪಿಐಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆರೋಪಿಯ ವಿಚಾರಣೆ ನಡೆದಿದೆ. ಬಳಗನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ರಾಜ್ಯ ಸರ್ಕಾರ ವೈಫಲ್ಯ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಶಿಕ್ಷಣ ಬಲವರ್ಧನೆಗೆ ಸ್ಪಂದಿಸದ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸಲು ಬಸವರಾಜ ಗುರಿಕಾರ ಮನವಿ. ನೇಹಾ ಹಿರೇಮಠ ಕೊಲೆ ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆ ಪ್ರತಿಭಟನೆ. ರಾಜಕುಮಾರ ಹುಟ್ಟುಹಬ್ಬ ಸರ್ಕಾರದಿಂದ ಆಚರಣೆ, ಭಾವಚಿತ್ರ ಅಳವಡಿಸಲು ತಮ್ಮೇಶ್ ಒತ್ತಾಯ. ಚಿಕ್ಕಸಗೂರು ಬಳಿ ಒಡೆದ ಪೈಪು, 2 ದಿನ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ನೇಹಾ ಹಿರೇಮಠ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ನಾಗರಿಕ ಹಿತರಕ್ಷಣಾ ವೇದಿಕೆ ಒತ್ತಾಯ. ಬುಲೆರೋ ವಾಹನ ಡಿಕ್ಕಿ, 3 ಜನ ಹನುಮ ಮಾಲಾಧಾರಿಗಳ ಸಾವು. ಬಳಗನೂರಿನಲ್ಲಿ ಯುವಕನ ಬರ್ಬರ ಕೊಲೆ, ಪೊಲೀಸರಿಂದ ತನಿಖೆ.